ಎಸ್ ಇನ್ನು ಮುಂದಿನ ಕ್ಷೇತ್ರ ಬೀದರ್ ದಕ್ಷಿಣ ಈ ಬಾರಿ ಅಲ್ಲಿ ಶೈಲೇಂದ್ರ ಬೆಲ್ದಾಳೆ ಬಿಜೆಪಿ ಅಭ್ಯರ್ಥಿ ಅಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಅವರ ಎದುರಲ್ಲಿ ನಿಂತಿದ್ದು JDS ನ ಪ್ರಭಾವಿ ನಾಯಕ ಬಂಡೆಪ್ಪ ಕಾಶಂಪೂರ್. ಅವರು ಸೋತಿದ್ದಾರೆ ಈ ಬಾರಿ. ಸೊ ಇಲ್ಲಿ ದೊಡ್ಡ ಫೈಟ್ ಇದೆ. ಬಂಡೆಪ್ಪ ಕಾಶಂಪೂರು JDS ಅಲ್ಲಿರುವಂತಹ ಕುರುಬ ಸಮುದಾಯದ ನಾಯಕರಲ್ಲಿ ಪ್ರಮುಖ ನಾಯಕ. JDS ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅವಾಗ ಇವ್ರಿಗೆ ಅಧಿಕಾರ ಸಿಕ್ಕಿದೆ. ಹೌದು. JDS ಅಲ್ಲಿ ದೇವೇಗೌಡರ ಕೃಪಾ ಕಟಾಕ್ಷದಿಂದ ರಾಜಕೀಯವನ್ನ ಕಟ್ಕೊಂಡಂತಹ ಬಂಡೆಪ್ಪ ಕಾಶಂಪೂರ್, ಅವ್ರ ತಂದೆ ಕಾಶಂಪೂರ್ ಆಗಿರ್ಬೋದು, ಅವರಿಬ್ರು ಕೂಡ ಅವತ್ತಿಂದ ಇವತ್ತಿನವರೆಗೂ ಜನತಾ ಪರಿವಾರದಲ್ಲೇ ಇದ್ದಾರೆ. ಒಂದು ಜನತಾ ಪರಿವಾರ ಈಗ JDS 2004ರ ಬಳಿಕ ಅದು JDS ಆಗಿದೆ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ಕಾಲದಲ್ಲಿ ಅತ್ಯಾಪ್ತರಾಗಿದ್ರು ಕಾಶಂಪುರ್ ಅವರು. ಅದಾದ ಬಳಿಕ ಈಗ ಇವರು JDS ಅಲ್ಲಿ ತಮ್ಮ ರಾಜಕೀಯವನ್ನು ಕಟ್ಕೊಂಡಿದ್ದಾರೆ. JDS ಅಲ್ಲಿರುವಂತಹ ಕುರುಬ ಸಮುದಾಯದ ಪ್ರಮುಖ ನಾಯಕರಲ್ಲಿ ಕಾಶಪ್ಪನವರು ಕೂಡ, ಬಂಡೆಪ್ಪ ಕಾಶಂಪುರ್ ಅವರು ಕೂಡ ಒಬ್ರು. ಇವರನ್ನೇ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನ JDS ಅವರು ಬಿಟ್ಕೊಡೋದಿಲ್ಲ. ನಿಜ. ಇಲ್ಲ ನೀವು ಬಿಟ್ಕೊಟ್ರೆ ಅವ್ರಿಗೆ ಏನಾದ್ರೂ MLC ಮಾಡಬೇಕು. ನಿಜ. ಇಲ್ಲ ಅಂದ್ರೆ JDS ಅಲ್ಲಿ ಕುರುಬರಿಗೆ ಅವಕಾಶ ಸಿಗ್ಲಿಲ್ಲ, ಕುರುಬರಿಗೆ ಅವಕಾಶ ಕೊಡ್ಲಿಲ್ಲ, ದೇವೇಗೌಡರಿಗೆ ಅದೊಂದು ಅಣಪಟ್ಟಿ ಇದೆ, ಕೆಲ ಸಮುದಾಯಗಳನ್ನ ಕಡೆಗಣಿಸ್ತಾರೆ ಅಂತ. ದೇವೇಗೌಡರಿಗೆ ಅಂತಾರ, ದೇವೇಗೌಡರಿಗೂ ಇದೆ, ಸಿದ್ದರಾಮಯ್ಯ ಅವ್ರಿಗೂ ಇದೆ, ಯಡಿಯೂರಪ್ಪ ಅವ್ರಿಗೂ ಇದೆ, ಎಲ್ಲರಿಗೂ ಇದೆ. ಅಂದ್ರೆ ಅವ್ರವ್ರ ಸಮುದಾಯಗಳನ್ನ ಪರಿಗಣಿಸ್ತಾರೆ, ಬೇರೆ ಸಮುದಾಯಗಳನ್ನ ಇದ್ ಮಾಡೋದಿಲ್ಲ ಅಂತ. ಅದರಲ್ಲೂ ಸಿದ್ದರಾಮಯ್ಯ ಅವ್ರ ವಿಚಾರಕ್ಕೆ ಬಂದಾಗ ಸಹಜವಾಗಿ ಆ ಕೂಗು ಜಾಸ್ತಿ ಆಗ್ಬೋದು. ಆ ಡ್ಯಾಮೇಜ್ ಕಂಟ್ರೋಲ್ಗೆ ಅಂತಾನೆ ಬಂಡೆಪ್ಪ ಕಾಶಂಪುರ್ ಅವರನ್ನ ಬೆಳೆಸೋ ಪ್ರಯತ್ನ ಬಹಳ ಮಾಡಿದ್ರು. ಆದ್ರೆ ಬಂಡೆಪ್ಪ ಕಾಶಂಪುರ್ ಅದ್ಯಾಕೋ ಇಂಜಿನ್ ಜೋರಾಗಿ ಓಡ್ಲೇ ಇಲ್ಲ. ಸಿದ್ದರಾಮಯ್ಯ JDS ಇಂದ ಹೊರಗಡೆ ಹೋದ್ಮೇಲೆ ಇಡೀ ರಾಜ್ಯಕ್ಕೆ ಕುರುಬ ಸಮುದಾಯದ ಲೀಡರ್ ಮಾಡ್ಬೇಕು ಅನ್ನುವಂತ ಒಂದು ಯೋಚನೆ ದೇವೇಗೌಡರಿಗೆ ಬಂದಿತ್ತು, ಕುಮಾರಸ್ವಾಮಿ ಅವ್ರಿಗೂ ಬಂದಿತ್ತು. ಹಾಗಾಗಿ ಕುಮಾರಸ್ವಾಮಿ ಅವರು ತನ್ನ ಪಕ್ಕದಲ್ಲೇ ಇರಿಸ್ಕೊಂಡು ಅವ್ರನ್ನ ಬೆಳೆಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಬೇಸ್ ಅವ್ರಿಗೆ ಸೆಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಸಿದ್ದರಾಮಯ್ಯ ಅವರನ್ನ ಓವರ್ಟೇಕ್ ಮಾಡಿ ರಾಜಕಾರಣ ಮಾಡುವಷ್ಟು ಬಂಡೆಪ್ಪ ಕಾಶಂಪುರ್ ಅವರು ಮುಂದಾಗ್ಲಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಯಾವಾಗ CM ಆಗಿದ್ರು ಆ ಸಮಯದಲ್ಲಿ ಗೆದ್ದು ಬಂದಿದ್ದಾರೆ. ಆ ಸಮಯದಲ್ಲಿ 2 ಬಾರಿ ಸಚಿವರಾಗಿದ್ದಾರೆ.